ಇನ್ಫ್ಯಾಕ್ಟ್ ಅವ್ರು ಏನಾದ್ರು ಹಾಕಿದ್ದಿದ್ರೆ 304 ಹಾಕಿ 10 ವರ್ಷ ಜಡಿತಿದೆ. ಸತ್ತವ್ರಿಗೆ ಅವ್ರ ತಾಯಿಗೆ ಅವ್ನ ಮಗ, ಆ ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ. ಅವ್ನು ಸತ್ತೋದವನ್ಗೆ ಬೆಲೆ ಇಲ್ಲ. ನಿಮ್ ಗ್ಯಾರೇಜಲ್ಲೇ ಕೆಲಸ ಮಾಡ್ತಿದ್ದವನು. ನಿಮ್ ಮಗ ಒಬ್ರು ಆತರ ಇದ್ಬಿಟ್ಟಿದ್ರೆ ಒಪ್ಕೋತೀರಾ ನೀವು? ಸತ್ತೋಗಿರೋನು ಅಲ್ಲ ರೀ. ಅವ್ನು ಯಾವ ಸೀಮೆ ನಿಮ್ ಮಾಲೀಕ ರೀ? ಒಳಗಡೆ ಪೆಟ್ರೋಲ್ ಇದೆ ಅಂತ ಕೇಳಿದ್ರೆ ವೆಲ್ಡಿಂಗ್ ಮಾಡು ಅಂತ ಹೇಳ್ತಾನಲ್ಲ. ಪೆಟ್ರೋಲ್ ಇದ್ರೆ ಒಳಗಡೆಗೆ ಮೇಲೆ ಹತ್ಬಿಟ್ಟು ವೆಲ್ಡಿಂಗ್ ಮಾಡು ಅಂತ ಹೇಳ್ತಾನೆ. ಅಲ್ಲ, ದಟ್ಸ್ ಆಲ್ ದಿ ಡಿಪೋಸಿಷನ್. ಓದಿ ದಯವಿಟ್ಟು ಆಮೇಲೆ ಫೋಟೋ ನೋಡಿ. ನಿಮ್ ಮಗ ಒಬ್ರು ಆತರ ಇದ್ಬಿಟ್ಟಿದ್ರೆ ಒಪ್ಕೋತೀರಾ ನೀವು? ಸತ್ತೋಗಿರೋನು. ಅಷ್ಟೇ ಸಿಂಪಲ್ ಪಾಯಿಂಟು. ತಾವು ನೋಡಿದಿರ ಫೋಟೋ ಹೆಂಗ್ ಹೊಡೆದೋಗಿದೆ ಟ್ಯಾಂಕರ್ ಅಂತ? ಇಲ್ಲ, ತಾವು ನೋಡಿ. ಈಗ ಇಲ್ಲಿ ಕೇಸ್ ಇರೋದು ಒಂದು ಮುಚ್ಲಾ ಸರಿ ಇರಲ್ಲ ಪೆಟ್ರೋಲ್ದಕ್ಕೆ, ಟ್ಯಾಂಕರ್ಗೆ. ಅದನ್ನ ರಿಪೇರಿಗೆ ಅಂತ ಕರ್ಕೊಂಡ್ ಬರ್ತಾರೆ ಇವ್ರ ಗ್ಯಾರೇಜ್ಗೆ. ಆಯ್ತಲ್ಲ? ಆ ರಿಪೇರಿಗೆ ಅಂತ ತಗೊಂಡ್ ಬಂದ್ರೆ ಈ ಮನುಷ್ಯ ಏನ್ ಮಾಡ್ಬೇಕಾಗಿತ್ತು? ಅಲ್ಲಪ್ಪ, ಹಿಂಗೆ ಪೆಟ್ರೋಲ್ ಒಳಗಡೆ ಇದ್ದಾಗ ರಿಪೇರಿ ಮಾಡಕ್ ಆಗಲ್ಲ, ನೀನು ಹೋಗಿ ಅದನ್ನ ಖಾಲಿ ಮಾಡಿಬಿಟ್ಟು ಬಾ, ಆಮೇಲೆ ವೆಲ್ಡಿಂಗ್ ಮಾಡ್ಸೋಣ ಅಂತ ಹೇಳ್ಬೇಕಾಗಿತ್ತು. ಈ ಮನುಷ್ಯ ಹಂಗಿಲ್ಲ ಹೇಳಿದ್ದು. ಚಲ್ತಾಯ್ ಕರ್ದಾಲು ಅಂದ್ರು. ಅವನ ಹತ್ತದ ಮೇಲ್ಗಡೆ ನಿಂತ್ಕೊಂಡು ವೆಲ್ಡಿಂಗ್ ಮಾಡಕ್ ಹೋದ. ಕಿಳಿ ಒಳಗಡೆ ಬಿತ್ತು, ಇಡೀ ಟ್ಯಾಂಕರ್ ಹತ್ಕೊಂಡ್ಬಿಟ್ಟು ಪಾಳಾಗ್ಬಿಡ್ತಿ ಅವಳು. ಅದ್ಮೇಲೆ ಇದ್ದು ಸತ್ತೋಗ್ಬಿಟ್ಟ ಅವನು. ಅಲ್ಲಿದ್ದವರೆಲ್ಲ ಸೇರ್ಕೊಂಡು, ಅದು ಫೋಟೋಗ್ರಾಫ್ ಇತ್ತಲ್ಲ ಇಲ್ಲಿ, ಕೊಡಿ, ಆ ಕಡೆ ಕೊಡಿ ಅವ್ರಿಗೆ. ತಾವು ನೋಡಿ. ಇದೆಲ್ಲ ಒಪ್ಕೊಳ್ಳೋದಾದ್ರೆ ಒಪ್ಕೋಬಹುದು. ಇದನ್ನೆಲ್ಲ ಹಿಂಗೆ ಒಪ್ಕೊಂಡ್ಬಿಡ್ಬೋದು ಅಂದ್ರೆ ಒಪ್ಕೊಂಡ್ಬಿಡ್ಬೋದು. ನೋಡಿ, ಸತ್ತವ್ರಿಗೆ ಅವ್ರ ತಾಯಿಗೆ ಅವನ ಮಗ, ಆ ಹೆಂಡತಿಗೆ ಗಂಡ, ಮಕ್ಕಳಿಗೆ ತಂದೆ. ಅವ್ನು ಸತ್ತೋದವನ್ಗೆ ಬೆಲೆ ಇಲ್ಲ. ನಿಮ್ ಗ್ಯಾರೇಜಲ್ಲೇ ಕೆಲಸ ಮಾಡ್ತಿದ್ದವನು. ಅದನ್ನ ಯು ವಾಂಟ್ ಟು ಡಿಸೋನ್, ಸ್ಟೇಟಿಂಗ್ ದಟ್ 2 people ಹ್ಯಾವ್ ಟರ್ನ್ಡ್ ಹಾಸ್ಟೈಲ್. ಅವನಿಗೆ ನೋಡ್ಬೇಕು, ಅಯೋಗ್ಯಂಗೆ. ಅವನ ತಮ್ಮನ ಅಣ್ಣನ ಸತ್ತಿದ್ರೆ ಹಂಗೆ ಹೇಳ್ತಾ ಇದ್ನ, ಅಯೋಗ್ಯ. ನಾನು ಹೇಳಕ್ಕಿಲ್ಲ ಸರ್. ಐ ಆಮ್ ಅಡ್ವೊಕೇಟ್. ಐ ಹ್ಯಾವ್ ಟು. ಐ ಆಮ್ ನಾಟ್ ಸೇಯಿಂಗ್ ಫಾರ್ ಯು. ದಿ ಫೆಲೋ ಹೂ ಹ್ಯಾಸ್ ಟರ್ನ್ಡ್ ಹಾಸ್ಟೈಲ್, ಇಫ್ he is his brother, could he have deposed in that fashion? ಹೊಟ್ಟೆ ಉರಿಯೋದಿಲ್ವಾ? ಅಣ್ಣ ತತ್ತೋಗ್ಬಿಟ್ರೆ, ತಮ್ಮ ಸತ್ತೋಗ್ಬಿಟ್ರೆ? ಅವ್ರದ್ದು ಇಲ್ಲಿ ಬಂದಿರೋದು ಒಂದೇ ಪಾಯಿಂಟ್. ವೆದರ್ ದಿಸ್ ಪರ್ಸನ್ ಹೂ ಇಸ್ ಅಕ್ಯೂಸ್ಡ್ had taken necessary precaution before asking the fellow to go up and then make it. ಸರ್, ಇವತ್ತಿಗೆ ರೈಟ್ ನೌ ಯಾರೇ ನೀವು ನೋಡ್ಕೊಂಬಂದ್ ಕಂಬ ಹತ್ತೋರು ನೋಡಿ, ಅವ್ರಿಗೆ ಪ್ಲಾಸ್ಟಿಕ್ ಇದು ರಬ್ಬರ್ ಗ್ಲೌಸ್ ಕೊಡಲ್ಲ. ಮರದ ಏಣಿ ಕೊಡಬೇಕು ಅಂತ ಹೇಳಿದ್ದಾರೆ, ಕೊಡೋದಿಲ್ಲ. ಆ ಜೀಪಿನ ಮೇಲ್ಗಡೆ ಇರೋ ಅಲ್ಯೂಮಿನಿಯಂ ಏಣಿ ಮೇಲೆ ಹತ್ತಿಸ್ತಾರೆ, ಅದಕ್ಕೆಲ್ಲ ರಬ್ಬರ್ದು ಹಾಕ್ಬೇಕು ಅಂತಿದೆ, ಎಲ್ಲೂ ಇಲ್ಲ. ಸ್ಲಿಪ್ಪರ್ಸ್ ಕೊಡಬೇಕು, ಗಮ್ ಬೂಟ್ ಕೊಡಬೇಕು ಅಂತಿದೆ, ಎಲ್ಲೂ ಇಲ್ಲ. ಅವ್ರನ್ನೆಲ್ಲಾರನು ಬರೇ ಅಂತ ಅನ್ನೋಂಗನ್ ಕೊಟ್ಬಿಟ್ಟು ಹಿಂಗೆ ಕೊಟ್ಬಿಡ್ತಾರೆ. ಅವ್ನ ಮೇಲ್ಗಡೆ ಕಂಬ ಹತ್ಬಿಡ್ತಾನೆ, ಇವ್ರದ್ದು ಹೇಳ್ಕೊಂಡು ಅಲ್ಲೆಲ್ಲ ಆಫ್ ಮಾಡಿರ್ತಾನೆ. ಅವನ ಲೈಟ್ ಹೋಯ್ತು ಅಂತ ಹೇಳ್ತಾನೆ, ತೊಗೊಂಡೋಗಿ ಚಾರ್ಜ್ ಮಾಡ್ಬಿಡ್ತಾನೆ. ಮೇಲ್ಗಡೆನೆ ಹಂಗೇ ಹೆಣ ಇರುತ್ತೆ ಕರಿಗೆ, ಹೊಡೆದ್ಬಿಟ್ಟು 440. ಇವನು ಇಂಜಿನಿಯರ್ ಮೊನ್ನೆ ಮಗ ಹತ್ತಿದ್ರೆ ಬಿಡ್ತಾ ಇದ್ರು ಅವರು, ಹೇಳಿ. ಇದು ಅಂಥದ್ದೇ ಕೇಸು. ಮೇಲಕ್ಕೆ ಹತ್ತಿಸ್ಬಿಟ್ಟಿದ್ದಾನೆ ಲಾರಿ ರಿಪೇರಿಗೆ. ಹತ್ತಿಸಿದ್ರೆ ಒಳಗಡೆ ಪೆಟ್ರೋಲ್ ಇದೆ. ಪೆಟ್ರೋಲ್ ಇದ್ರೆ ಮುಚ್ಚಲ ಆಗ್ತಾ ವೆಲ್ಡಿಂಗ್ ಮಾಡು ಅಂತ ಹೇಳ್ತಾನೆ. ವೆಲ್ಡಿಂಗ್ ಮಾಡು ಅಂತ ಹೇಳ್ತು ಅಂತ ಬಂತು ಅಂತಂದ್ರೆ ಪೆಟ್ರೋಲ್ ಇದೆ ಮಾಡಲ್ಲ ಅಂತ ಹೇಳ್ತಾನೆ. ಏನಾಗಲ್ಲ ಮಾಡು ಅಂತ ಹೇಳ್ತಾನೆ. ಇವನ್ ಇಟ್ಕೊಂಡು ಹಿಂಗ್ ಟಕ್ 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 ಅಂತ ಎರಡು ಹೊಡಿತಾನೆ. ಒಳಗಡೆಗೆ ಹಿಡಿ ಬೀಳುತ್ತೆ, ಒಳಗಡೆ ಪೆಟ್ರೋಲ್ ಹತ್ಕೊಂಡ್ಬಿಡುತ್ತೆ, ಪಾಳಾಗ್ಬಿಡುತ್ತೆ, ಸತ್ತೋಗ್ಬಿಡ್ತಾನೆ. ಇಷ್ಟೇ ಇರೋದು. ರೆಸಿಪ್ಸ್ ಆಲ್ ಲಾಕಿಟರ್ ಅಂತ ಬಹಳ ಹಿಂದೆ ನಮ್ಗೆ ಹೇಳ್ತಿದ್ರಲ್ಲ, ಕಾಲೇಜ್ನಲ್ಲಿ ಹೇಳುವಾಗ 5 ನಂಬರ್ 2 ನಂಬರ್ ಕೇಳ್ತಿದ್ರಲ್ಲ ಪ್ರಶ್ನೆ. ರೆಸಿಪ್ಸ್ ಆಲ್ ಲಾಕಿಟರ್ ಅಂತ. ಥಿಂಗ್ಸ್ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಂತ. ದಿಸ್ ಇಸ್ ದಿ ಥಿಂಗ್ಸ್ ದಟ್ ಆರ್ ಸ್ಪೀಕಿಂಗ್ ಫಾರ್ ಇಟ್ ಸೆಲ್ಫ್. ಯು ಡೋಂಟ್ ನೀಡ್ ಎನಿ ಎವಿಡೆನ್ಸ್ ದೇರ್. ಅದು ಪಾಳಾಗ್ಬಿಟ್ಟಿದೆ ಟ್ಯಾಂಕರು, ಇವ್ರದೇ ಗರಾಜಲ್ಲಿ ನಿಂತಿದೆ. ಕೊನೆಗೆ ಹೊರಗಡೆ ತೆಗಿಬೇಕು ಅಂದ್ರೆ ಕಷ್ಟ ಆಗುತ್ತೆ. ಎಲ್ಲಾರು ಬಂದು ಬೆಂಕಿ ನನ್ಸಿ ಎಲ್ಲ ಮಾಡಿದ್ದಾರೆ. ಇಡೀ ಊರಿಗೆ ಗೊತ್ತಾಗಿದೆ. ಅವನ್ ಯಾವನ್ನ ಬಂದ್ಬಿಟ್ಟು ನನ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡೋದು? ಇನ್ಫ್ಯಾಕ್ಟ್ ಅವ್ರು ಏನಾರು ಹಾಕಿದ್ದಿದ್ರೆ 304 ಹಾಕಿ 10 ವರ್ಷ ಜಡಿತಿದೆ. ಅವ್ರು ಹಾಕ್ಲಿಲ್ಲ. ಅವರು ರಿವಿಷನ್ ಹಾಕಲ್ಲ ಇಂಥದ್ರಲ್ಲೆಲ್ಲ ಸರ್ಕಾರದವ್ರು, ಅವ್ರಿಗೆ ಬೇಡ, ಸುಮ್ಮನೆ ಇರ್ತಾರೆ ಅವರು. ಹಾಕಿದ್ದಿದ್ರೆ 304 ಚಾರ್ಜ್ ಮಾಡು ಅಂತ ಹೇಳ್ತಾ ಇದ್ದೆ ನಾನು, ನಾಟ್ 304A. ಡೆಲ್ಲಿ ಉಪಹಾರ ಸಿನಿಮಾ ಅಂತ ಒಂದು ಕೇಸ್ ಇದೆ ನೋಡಿ, ನಾಳೆ ನೋಡ್ಕೊಂಡು ಬಂದು ಹೇಳಿ ಇನ್ನೇನಾದ್ರು ಬಾಕಿ ಇದ್ರೆ. ನಮ್ಗೆ ಇವೆಲ್ಲ ಗೊತ್ತಿರ್ಲಿಲ್ಲ ಅಂತ ಕಾಣುತ್ತೆ ಇವೆಲ್ಲ. ಅದಕ್ಕೆ ತಾವು ಪಾಪ ಬಂದಿದ್ದೀರಿ. ಅದರ್ವೈಸ್ ಯು ಆರ್ ಎ ವೆರಿ ಫೇರ್ ಅಡ್ವೊಕೇಟ್ ಟು ದಿ ಕೋರ್ಟ್. ಐ ನೋ you have been practicing even before I became an advocate. ಸೋಮವಾರ ಹಾಕಿ. ಆಲ್ ರೈಟ್, ಸೋಮವಾರ. ಇದೆಲ್ಲ ಏನಾಗುತ್ತೆ ಗೊತ್ತಾ? ಹೊಟ್ಟೆ ಉರಿಯುವಂತ ಕೇಸ್ ಇದೆಲ್ಲ.
ಹೌದು. ಯಾರೋ ಒಬ್ನು ಸತ್ತೋಗ್ಬಿಟ್ಟಿದ್ದಾನೆ, ದುಡಿಯಕ್ ಬಂದಿದ್ದಾನೆ ಪಾಪ, ಕಳ್ತನ ಮಾಡಿಲ್ಲ, ದರೋಡೆ ಮಾಡ್ಲಿಲ್ಲ, ವೆಲ್ಡಿಂಗ್ ಕೆಲಸ ಮಾಡಕ್ ಬಂದಿದ್ದಾನೆ, ಅಲ್ಲಿ ಹತ್ತಿದ್ದಾನೆ, ಹೇಳ್ತಾ ಇದ್ದಾನೆ ಬೇಡ ಸರ್ ಹಿಂಗೆಲ್ಲ ಇದೆ ಅಂತ, ಪರವಾಗಿಲ್ಲ ಏನಾಗಲ್ಲ ಮಾಡು ಅಂತ ಹತ್ತಿಸ್ಬಿಟ್ಟಿದ್ದಾರೆ. ಅವನ್ ಸಾವಲ್ಲಿ ಕಾಯ್ಕೊಂಡಿತ್ತು. ಅಷ್ಟೇ ಸ್ವಾಮಿ. ತಾಯಿಗೆ ಹೊಟ್ಟೆ ಉರಿಯುತ್ತೆ, ಮದ್ವೆ ಆಗಿದ್ರೆ ಹೆಂಡತಿಗೆ ಪಾಪ ವಿಧವೆ ಆಗ್ಬಿಡ್ತಾಳೆ, ಮಕ್ಕಳು ಅನಾಥರಾಗ್ಬಿಡ್ತಾರೆ. 4 ಆಣಿ ದುಡಿಯೋದಕ್ಕೆ ನ್ಯಾಯವಾಗಿ ಬಂದ್ರೆ ಪ್ರಿಕಾಷನ್ ತಗೋಬೇಕಲ್ಲ. ತಗೊಳ್ಬೇಕು ಖಂಡಿತವಾಗಿ. ಏನಿಲ್ಲ, ಹಂಗೆ ಹತ್ತಿಸ್ಬಿಟ್ಟಿದ್ದಾರೆ. ಅದ್ರಲ್ಲಿ ಆಸ್ಟ್ರೇಲಿಯನ್ ಬಂತು, ಅಯೋಗ್ಯ ಅವನು ಅಲ್ಲಿ ನಾನೇ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಆಗಿದ್ರೆ ಕೇಳ್ತಾ ಇದ್ದೆ, ನಿಮ್ಮ ಅಣ್ಣ ಸತ್ತೋಗಿದ್ರೆ ಹಿಂಗೆ ಹೇಳ್ತೀಯ ಅಂತ. ಅವನಾಗ ಇಲ್ಲ ಸ್ವಾಮಿ ಎಲ್ಲ ನಡೆದಿದ್ದು ಹಿಂಗೆ ಅಂತ ಹೇಳ್ತಾನ ಅವನು. ಅವ್ನು ಟ್ರಯಲ್ ಮ್ಯಾಜಿಸ್ಟ್ರೇಟ್ಗೆ ಏನಾಗಬೇಕು, ಫ್ಯಾನ್ ನೋಡ್ತಾ ಕೂತಿದ್ದ. ಏನ್ರಿ ಆಸ್ಟ್ರೇಲ್ ಸ್ವಾಮಿ, ಮಾಡ್ರಿ. ಇವನೇನ್ರಿ, ಇವನು ಆಸ್ಟ್ರೇಲ್ ಸ್ವಾಮಿ. ಅಲ್ಲಂತ ಚೆನ್ನಾಗಿ ಲಾರಿನೇ ಇದೆ ಒಡೆದೋಗಿರೋದು, ಅದಕ್ಕೆ ಸ್ಪಾಟ್ ಮಾಜರ್ ಸುಳ್ಳು ಅಂತ ಹೇಳ್ತಾನಲ್ಲ ಅವನು. ಆ APP ಅಲ್ಲ ನೋಡು, ನೀನ್ ಇಲ್ಲಿ ಕಾಣ್ತಾ ಇದ್ದೆ ನೋಡು, ಇವನೇ ತಾನೆ ನೀನು ಅಂತ ತೋರ್ಸಕ್ಕಾಗಲ್ವಾ, ಫೋಟೋ ತೋರಿಸಿ. ಮಾಡಲ್ಲ ಅವರು ಎಫರ್ಟು. ಮಾಡಲ್ಲ, ಎಲ್ಲ ಹಾಸ್ಟೆಲ್ ನಮಗ್ ಗೊತ್ತಿದೆ, ನಾಟ್ ಸಮಥಿಂಗ್ ನ್ಯೂ, ಸೊ ದಟ್ ಯು ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿ ಶೆಡ್. You understand that? See, these are all things that has happened. See, menace of hostile witness ಅನ್ನೋದಿದೆಯಲ್ಲ, ಇದಾದ್ರೆ ನಾಳೆ ಯಾರಿಗೂ ಕಾನೂನಲ್ಲಿ ನ್ಯಾಯ ಸಿಗೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನಮ್ಮ ಅಣ್ಣನ ಎತ್ತಾಕಿದ್ಯಾ ತಾನೆ, ಮುಂದಿನ ಯುಗಾದಿ ಹಬ್ಬದಲ್ಲಿ ನಿನ್ನ ತಮ್ಮನ ಎತ್ತಾಕ್ತೀನಿ. ಅವನು ಹೇಳ್ತಾನೆ, ಈ ಸರಿ ರಂಜಾನ್ಗೆ ನೀವು ನಮ್ಮ ಎತ್ತಾಕಿದ್ಯಾ, ಮುಂದಿನ ರಂಜಾನ್ ನೀನು ನೋಡ್ತೀಯ, ನೋಡೋಣ ನೀನು ನಿಮ್ಮಪ್ಪ ಇಬ್ರು ಹೋಗ್ಬಿಡ್ತೀರಾ ಅಂತ. Is this what we want? And it is happening. It's happening in this society. ಹಿಂದೆ ಹೇಳ್ತಾ ಇದ್ರು, ಬಹಳ ಹಿಂದಕ್ಕೆ, ಬೆಳಗಾಂನಲ್ಲಿ ಅಮಾವಾಸ್ಯೆ ದಿನ ಹೋಗ್ಬಿಟ್ಟು ದುರ್ಗಿಗುಡೆ ಪೂಜೆ ಮಾಡ್ಬಿಟ್ಟು ಮುಹೂರ್ತ ಇಟ್ಬಿಟ್ಟು ಬಂದು ಕೊಂದ್ಬಿಟ್ಟು ಬಂದ್ಬಿಡೋರಂತೆ, ಆಂಟಿಸಿಪೇಟರಿ ಬೇಲ್ ರೆಡಿ ಮಾಡ್ಕೊಳ್ಳಿ ಅಂತ. ವೇರ್ ಆರ್ ವಿ? ಆರ್ ವಿ ಟು ಲಿವ್ ಇನ್ ದಟ್ ಕಂಟ್ರಿ, ಆರ್ ದಿ ರೂಲ್ ಆಫ್ ಲಾ ಶುಡ್ ಬಿ ದೇರ್? ಇಲ್ಲ ಸಮೀಪ. ಅದಕ್ಕೋಸ್ಕರನೇನೆ ಕೋರ್ಟ್ ಟೈಟ್ ಆಗಬೇಕು. ಸಿ, ಇಟ್ ಈಸ್ ನಾಟ್ ದಿ ಸಿವಿಯರಿಟಿ ಆಫ್ ದಿ ಪನಿಷ್ಮೆಂಟ್ ದಟ್ ಡೆಟರ್ಸ್ ದಿ ಕ್ಲೈಮ್, ಇಟ್ ಈಸ್ ದಿ ಸರ್ಟನಿಟಿ ಆಫ್ ದಿ ಪನಿಷ್ಮೆಂಟ್. ನಾನು ಹಿಂಗ್ ಮಾಡಿದ್ದೀನಿ ಅಂದ್ರೆ ಜೈಲ್ಗೆ ಹೋಗ್ತೀನಿ ಅಂತ ಆಗ್ಲಿ, ಯಾವನ್ ಬರ್ತಾನೆ ನೋಡೋಣ. ಇಲ್ಲ, ಯಾರು ಮಾಡಲ್ಲ. ಇವಾಗ ಹಂಗಲ್ಲ, ಮ್ಯಾನೇಜ್ ಮಾಡ್ಬೋದು, ಅವ್ರನ್ನ ಎಂಗೇಜ್ ಮಾಡು, ಇವ್ರನ್ನ ಎಂಗೇಜ್ ಮಾಡು. ಇದು ಹೇಳ್ತಾರೆ ಜನ, ಹೇಳ್ತಾರೆ ಬಸ್ಸಲ್ಲಿ ಹೇಳ್ತಾರೆ, ಟ್ರೈನಲ್ಲಿ ಹೇಳ್ತಾರೆ, ಅಯ್ಯೋ ಕೋರ್ಟ್ ತಾನೆ, ಇವ್ರನ್ನ ಎಂಗೇಜ್ ಮಾಡಿದ್ರೆ ಮುಗೀತು ಅಂತ. So what is it that we are sending the message, sir? So it is, if X appears or Y appears, is it a cakewalk? We should show to the society, no, exceptional cases ಅಲ್ಲಿ ಒಂದರಲ್ಲಿ ಆಗ್ಬೋದು, ಇಂಥದ್ದೆಲ್ಲ ನಡೆಯೋದಿಲ್ಲ ಅಂತ. ಅದಕ್ಕೆ ಓದ್ಕೊಂಡು ಬರಲಿ. ಕನ್ಸೆಷನ್ ಕೊಡೋದಿದೆ ನಮ್ಮ ಕೈಯಲ್ಲಿ, ಮರ್ಸಿ ತೋರಿಸೋದಿದೆ ನಮ್ಮ ಕೈಯಲ್ಲಿ, ಅದೆಲ್ಲ ಮಾಡೋಣ. ಸತ್ತವನ್ಗೊಂದು ನ್ಯಾಯ ಬೇಡವಾ? ಅವನ ಮನೆಗೊಂದು ಊಟ ಆಗ್ಬೇಡವಾ? ಅವನ ಹೆಂಡತಿ ಮಕ್ಳಿಗೊಂದು ದಾರಿ ಆಗ್ಬೇಡವಾ? 2,000 ರೂಪಾಯಿ ಫೈನ್ ಹಾಕ್ಬಿಟ್ಟು ಏನು ಕಾಂಪೆನ್ಸೇಷನ್ ಕೊಡ್ತಿರೋರಿಗೆ? ಪಾಪ ಬೆಂದೋಗ್ಬಿಟ್ಟು ಸತ್ತೋಗ್ಬಿಟ್ನಲ್ಲ ಅವನು. ಸಾಯಕ್ಕೆ ಮುಂಚೆ ಎಷ್ಟು ಮೈ ಮೇಲೆ ತೊಂದರೆ ಆಗಿರ್ಬೇಕು ಅವನಿಗೆ. ಅಲ್ಲ ನೋಡ್ಕೊಂಡು ಬನ್ನಿ ಅಮ್ಮ. ಡೋಂಟ್ ಬ್ರೀಫ್ ಹಿಯರ್, ಕೋರ್ಟ್ ನೋಸ್. ಇಲ್ಲ, ಸದ್ಯಕ್ಕೆ ಏನಾಗ್ಬಿಟ್ಟಿದ್ದಾನೆ, ಅಕ್ಯೂಸ್ಡ್ ಪ್ಯಾರಾಲಿಸಿಸ್, ಇದು ಡಯಾಲಿಸಿಸ್ ಪೇಷಂಟ್ ಆಗಿದೆ. ಆಯ್ತು, ಅದು ಆಗ್ತಾ ಇಲ್ಲ, ಕನ್ಸಿಡರ್ ಮಾಡೋಣ. ನಡೆಯೋಕ್ ಆಗ್ತಾ ಇಲ್ಲ, ಆ ತರ ಇದೆ. ಇರ್ಷಾದ್ ಅವ್ರೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ಕಲಿಯುಗದಲ್ಲಿ ಕೈ ಮೇಲ್ ಫಲ ಅಂತ, ಕರ್ಮ ಥಿಯರಿ ವಿಲ್ ನಾಟ್ ಅಲೋ ಆಗಿದೆ. ನಡೆಯೋಕ್ ಆಗ್ತಾ ಇಲ್ಲ, ಡಯಾಲಿಸಿಸ್ ಆಗುತ್ತೆ. ಮಾಡಬಾರದ್ ಮಾಡಿದ್ರೆ ಆಗ್ಬಾರದಾಗುತ್ತೆ. ಡಯಾಲಿಸಿಸ್ ನೋ. ಸಿ, ವಾಟ್ ಯು ಇನ್ಹೇಲ್ ಇಸ್ ವಾಟ್ ಯು ಎಕ್ಸೇಲ್, ವಾಟ್ ಯು ಈಟ್ ಇಸ್ ದಿ ಔಟ್ಕಮ್. ಸೊ ವಾಟ್ ಈಸ್ ಈಕ್ವಲ್ ಟು ಇನ್ಪುಟ್ ಇಸ್ ಈಕ್ವಲ್ ಟು ವಾಟ್ ಈಸ್ ಔಟ್ಪುಟ್. ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು. ನೋಡಕ್ ಆಗ್ತಾ ಇಲ್ಲ, ನಡೆಯಕ್ ಆಗ್ತಾ ಇಲ್ಲ. ಒಳ್ಳೆ ವಿಚಾರ ಮನ್ಸಿಗೆ ಹಾಕೋಬೇಕು. ನನಗೆ ತುಂಬಾ ಜನ ಕೇಳ್ತಾರೆ, ಏನ್ ಸರ್ ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ, ಕರೆಕ್ಟು, ತುಂಬಾ ಪಾಪ ಮಾಡಿದವರು ತುಂಬಾ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಲಕ್ಷಾಂತರ ಕೋಟ್ಯಾಂತರ ದುಡ್ಡಿದೆ, ಎಣ್ಸಕ್ಕಾಗಲ್ಲ, ಮಿಷಿನ್ನೇ ಸುಸ್ತಾಗ್ಬಿಡುತ್ತೆ. ಅಲ್ಲಿ ಮೊನ್ನೆ ಅವ್ರ ಸಿಕ್ಕಾಕೊಂಡ್ನಲ್ಲ, ಇವತ್ತು ಇಡಿ ಮಾಡ್ತಾ ಇದಾರಲ್ಲ, ಅವ್ರ ಮನೆಯಲ್ಲಿ ಮಿಷಿನ್ ಹಾಕಿದ್ರಂತೆ ಎಣ್ಸಕ್ಕೆ, ಮಿಷಿನ್ ಹೀಟ್ ಆಗ್ಬಿಟ್ಟು ನಿಂತೋಯ್ತಂತೆ, ಎಣ್ಸಕ್ಕಾಗಲ್ಲ ಅಂತ. ಮೊನ್ನೆ ಅಲ್ಲೆಲ್ಲ ನೋಡಿದೆ, ರೋಬೋಟ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತು ಅಂತ. ಇಷ್ಟೆಲ್ಲ ನೀವು ಮಾಡಿಬಿಟ್ರೆ ಅವರೆಲ್ಲ ಕೇಳ್ತಾರೆ ನನಗೆ, ಇವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಸರ್, ಏನಾಗಿದೆ ಅಂತ. ನಾನು ಹೇಳಿದೆ,
ನೋಡಪ್ಪ, ಈಗ ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗೆದ್ರೆ, ಸಣ್ಣದು, ಹಿಂದೆ ಎಲ್ಲ ಏನ್ ಇರ್ತಿರ್ಲಿಲ್ಲ, ಬರೇ ಕ್ಲಿನಿಕ್ ಅಂತ. ಆಯ್ತು, ಒಂದು ಸಣ್ಣ ನರ್ಸಿಂಗ್ ಹೋಮ್ ತೆಗಿತಾರೆ. ಹಿಂದ್ಗಡೆ ಹೋದ್ರೆ ಬೆಡ್ರೂಮು, ಮೇಲ್ಗಡೆ ಹೋದ್ರೆ ಆಪರೇಷನ್ ಥಿಯೇಟರ್, ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ICU. ಅದೇ ಮನೆ ಡಾಕ್ಟ್ರು, ನರ್ಸಿಂಗ್ ಹೋಮ್ ಎಲ್ಲಾನು ಅದೇನೆ. ಅಷ್ಟು ಸಣ್ಣ ನರ್ಸಿಂಗ್ ಹೋಮ್ಗೆ ಹೋದ್ರು ICU ಅಂತ ಇಟ್ಟಿದ್ದಾರೆ. ಅದ್ರ ಅರ್ಥ ಏನು ಅಂದ್ರೆ, ಭಗವಂತ ಹೇಳ್ತಾನೆ, ಮಾಡೋದೆಲ್ಲ ಮಾಡ್ತಾ ಇದ್ಯಾ, ಐ ವಿಲ್ ಸಿ ಯು ದೇರ್ ಅಂತ, ICU ಅಂತ. ಸತ್ತೋಗಿರೋ ಹೆಣಕ್ಕೆ 25 ಲಕ್ಷ ರೂಪಾಯಿ ಇಂಜೆಕ್ಷನ್ ಕೊಟ್ಬಿಟ್ಟು ಎಳ್ದು ಬಿಡ್ತಾರೆ ದುಡ್ಡು. ಹೌದು ಹೌದು. ಏನ್ ಮಾಡ್ತೀರಿ ನೀವು? ಅವ್ನು ಹೇಳ್ತಾನೆ ICU ಅಂತ, ಎಲ್ಲ ಬಂದಿದೆಯಲ್ಲ ಸಂಪಾದನೆ, ಅಲ್ಲಿ ಕೊಡು ಅಂತ. ಆಲ್ ರೈಟ್, ನಾವ್ಯಾಕೆ ಅದನ್ನ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಬೇಡ. ದೇ ಹ್ಯಾವ್ ಡನ್ ಸಮಥಿಂಗ್, ವಾಟ್ ಎವರ್ ದಟ್ ಈಸ್ ಪರ್ಮಿಸಬಲ್, ಯು ಪ್ಲೇಸ್ ದೋಸ್ ರೆಕಾರ್ಡ್ಸ್ ಆಲ್ಸೋ, ಆಗ್ತೀನಿ. ವಿಲ್ ಕನ್ಸಿಡರ್. I will keep